ಬಂಧುಗಳೇ, ನಿಮಗೆ ತೋರಿಸ್ತಾ ಇರತಕ್ಕಂಥ ಈ ಗಿಡ ಯಾವುದು ಗೊತ್ತಾ? ಇದು ಗೊತ್ತಿಲ್ಲ ಅನ್ನೋರೇ ಯಾರೂ ಇಲ್ಲ ಕರ್ನಾಟಕದಲ್ಲಿ. ಯಾಕೆಂತಂದರೆ ಎಲ್ಲ ಭಾಗದಲ್ಲಿ ಹುಟ್ಟಬೋದಾದಂಥ ಗಿಡ, ಎಲ್ಲರಿಗೂ ಚುಚ್ಚಿರ್ತಕ್ಕಂಥ ಗಿಡ, ಮುಳ್ಳಲ್ಲಿ ಭಾಳ ಫೇಮಸ್ ಗಿಡ. ಇದು ಮುಟ್ಟಿದರೆ ಮುನಿ ಅಂತ. ಮುಟ್ಟಿದರೆ ಸಾಕು ಮುನಿ ಆಗಿಬಿಡ್ತಾನೆ, ಅಂದರೆ ಅಲ್ಲೇ ಚುಚ್ಕೊಂಡ್ಬಿಡುತ್ತೆ. ಅಷ್ಟೇ ಅಲ್ಲ, ನಾಚಿಕೆ ಮುಳ್ಳು ಅಂತಲೂ ಕೂಡ ಹೆಸ್ರು ಇದಕ್ಕೆ. ನೋಡಿ, ನಾನು ಕಿತ್ಕೊಂಡ್ಬಂದಿನಿ, ಅದಕ್ಕೆ ನಾಚಿಕೆ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಎಲೆ ಮಡ್ಚ್ಕೊಂಡ್ಬಿಟ್ಟಿದೆ. ಒಂದು ಸರ್ತಿ ಹಿಂಗೆ ಮುಟ್ಟಿದ್ರೆ ಸಾಕು ಎಲ್ಲ ಹಿಂಗೆ ಮಡ್ಚ್ಕೊಂಡ್ಬಿಡುತ್ತೆ. ಅದು ನಾಚಿಕೆ ಪಡುತ್ತೆ ಅಂಥೇಳಿ ನಾಚಿಕೆ ಮುಳ್ಳು ಅಂತಲೂ ಕೂಡ ಕರೀತಾರೆ. ಮೈಮೋಸ ಪುಡಿಕಾ ಅಂತ ಇದಕ್ಕೆ ಹೆಸರಿದೆ ಸೈಂಟಿಫಿಕ್ಕಾಗಿ. ಅದು ಟಚ್ ಮೀ ನಾಟ್ ಪ್ಲ್ಯಾಂಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಆದರೆ ಇದರ ಔಷಧ ಮಾತ್ರ ಟಚ್ ಮೀ ನಾಟಲ್ಲ, ಯಾವತ್ತೂ ಟಚ್ ಮಾಡ್ಕೊಳ್ತಾನೆ ಇರಬೇಕು. ಅಂಥ ಒಂದು ಒಳ್ಳೆಯ ಒಂದು ಔಷಧ ಇದು. ಪೈಲ್ಸ್ ಅನ್ನುವಂಥದ್ದು ಕಾಮನ್ ಒಂದು ಕಾಯಿಲೆ, ಮೂಲವ್ಯಾಧಿ ಅಂತ. ನಮ್ಮ ಮೂಲಕ್ಕೇ ಬಂದು ಬಡಿತದೆ ಅಂತ ಅರ್ಥ ಮೂಲವ್ಯಾಧಿ ಅಂದರೆ. ಆದ್ದರಿಂದ ಅದಕ್ಕೆ ಹೆಸರೇ ಮೂಲವ್ಯಾಧಿ ಕೊಟ್ಟಿದ್ದೀವಿ. ಮೂಲವ್ಯಾಧಿಗೆ ಏನು ಸ್ವಾಮಿ ಏನೇನೆಲ್ಲ ಔಷಧ ಮಾಡ್ತೀನಿ, ಅದು ಮಾಡಿದೆ ಇದು ಮಾಡಿದೆ, ಏನು ಮಾಡಿದ್ರೂ ಕಡಿಮೆ ಆಗ್ತಿಲ್ವಲ್ಲ ಏನು ಅಂತ ಅಂತೀವಲ್ಲ. ನೋಡಿ, ಇದು ಒಳ್ಳೆಯ ಔಷಧ ಒಂದು ಹೇಳ್ಕೊಡ್ತೀನಿ. ಇಷ್ಟೇ ಗಿಡ ಸಾಕು, ಇದನ್ನು 3 ದಿನ ಬಳಸ್ಬೋದು. ನಾನು ತಂದಿರೋ ಗಿಡ ಇದೆಯಲ್ಲ 3 ದಿನ. ಆದರೆ ನೀವು ಒಂದು ದಿನಕ್ಕೆ ಎಷ್ಟು ಬಳಸಬೇಕು ನೋಡಿ, ಇಷ್ಟು ಒಂದು ದಂಟಲ್ಲಿ ಇಷ್ಟು ಎಲೆ ಮತ್ತು ಇಷ್ಟು. ಇದನ್ನು ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಿಂಗೆ ಮಾಡಿ ಅದನ್ನು 1 ಲೋಟ ನೀರಿಗೆ ಇದೊಂದು ದಂಟು, 1 ಚಮಚ ಜೀರಿಗೆ, ಮುಗೀತು. ಇಷ್ಟೇ. ಇಷ್ಟನ್ನ ಹಾಕಿ ನೀವು ಟೀ ಡಿಕಾಕ್ಷನ್ ಥರ, ಬೇಕಾದ್ರೆ ಸಕ್ಕರೆ ಹಾಕಿ ಬೆಲ್ಲ ಹಾಕಿ, ಒಳ್ಳೆ ಗ್ರೀನ್ ಟೀ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿತಾ ಬನ್ನಿ. ಜಸ್ಟ್ 1 ವಾರ ಮಾಡಿ ನೋಡಿ, ಅದು ಎಂಥ ಪೈಲ್ಸ್ ಇರಲಿ ಗುಣ ಆಗಿಬಿಡುತ್ತೆ. ಇಂಥ ಔಷಧ ಅಲ್ಲ ವೀಕ್ಷಕರೇ. ಇಷ್ಟೇ ಅಲ್ಲ, ಈ ಮೈಮೋಸ ಪುಡಿಕ ಅಂದರೆ ಟಚ್ ಮೀ ನಾಟ್ ಪ್ಲ್ಯಾಂಟ್ ಅನ್ನುವಂಥ ಈ ನಾಚಿಕೆ ಮುಳ್ಳು ಪುರುಷಗ್ರಂಥಿಯ ಊತವನ್ನು ಕೂಡ ಕಡಿಮೆ ಮಾಡುತ್ತೆ. ಆಶ್ಚರ್ಯ ಆಗುತ್ತಲ್ಲ. ಪುರುಷಗ್ರಂಥಿ ಅಂತಂದರೆ ಪುರುಷರಿಗಿರ್ತಕ್ಕಂತಹ ಪ್ರೋಸ್ಟೇಟು. ಸುಮಾರು ಒಂದು 50, 55, 60, 70 ವರ್ಷದಲ್ಲಿ ಅದು ಕೆಲವರಿಗೆ ದಪ್ಪ ಆಗ್ತಕ್ಕಂಥದ್ದು ಒಂದು ತೊಂದರೆ ಇರುತ್ತೆ. ಇದು ಆಪ್ರೇಷನೇ ಮಾಡಬೇಕಾ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಎಂಥ ಔಷಧವನ್ನು ಆಯುರ್ವೇದ ಹೇಳುತ್ತೆ. ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಇದೊಂದು ಗಿಡ ಅಂದರೆ ಮುಟ್ಟಿದ್ರ ಮುನಿ, ಇದ್ರದ್ದು ಇಷ್ಟೇ ನೋಡಿ. ಈ ದಂಟು, ಇವೆರಡು ದಂಟನ್ನ ಇದು 2 ದಿನಕ್ಕೆ ಬರುತ್ತೆ, ಈ ಕಡೆದೊಂದು ಈ ಕಡೆದೊಂದು. ಇದನ್ನು ಕಟ್ ಮಾಡಿ ಸ್ವಲ್ಪ ವಾಶ್ ಮಾಡಿಬಿಟ್ಟು 1 ಲೋಟ ನೀರಿಗೆ ಸ್ವಲ್ಪ ಜೀರಿಗೆ, ಆಮೇಲೆ ಒಂದು 2 ಅಥವಾ 3 ಲವಂಗ ಗುದ್ದು ಹಾಕಿಬಿಟ್ಟು ಡಿಕಾಕ್ಷನ್ ಮಾಡಿ ಅದನ್ನು ಸ್ವಲ್ಪ ಬೆಲ್ಲ ಹಾಕಿ, ತೊಂದರೆ ಇಲ್ಲ, ರುಚಿಯಾಗಿರುತ್ತೆ. ಒಳ್ಳೆ ಗ್ರೀನ್ ಟೀ. ಶುಗರ್ ಇದ್ದವ್ರಿಗೆ ಕಷ್ಟ, ಶುಗರ್ ಇದ್ದರೆ ಅವ್ರು ಬೆಲ್ಲ ಹಾಕಬೇಡಿ, ಬರೀ ಹಾಗೇ ತಗೊಳ್ಳಿ. ಇದನ್ನು ತಗೊಳ್ತಾ ಬನ್ನಿ. ನೀವೊಂದು 2 ತಿಂಗಳು ಅಥವಾ 3 ತಿಂಗಳು ಮಾಡಿ ನೋಡಿ. ಆಮೇಲೆ ಹೋಗಿ ಸ್ಕ್ಯಾನ್ ಮಾಡಿ, ನಿಮಗೆ ಪ್ರೋಸ್ಟೇಟು ಎಷ್ಟು ಚೆನ್ನಾಗಿ ಕಡಿಮೆ ಆಗಿರುತ್ತೆ ಅನ್ನೋದನ್ನು ನೀವು ನೋಡಿ. ಎಷ್ಟು ಒಳ್ಳೆಯ ಔಷಧ ಅಲ್ವಾ? ಹಾಂ, ಇದು ಮುಟ್ಟಿದರೆ ಮುನಿ ನಮ್ಗೆ ನಿಜವಾಗ್ಲೂ ಕೂಡ ಮುಟ್ಟಿದರೆ ಔಷಧನೇ. ಇದ್ರ ಜೊತೆಯಲ್ಲಿ ಪುರುಷರಿಗೆ ಇನ್ನೊಂದು ಔಷಧ ಈ ಮುಟ್ಟಿದರೆ ಮುನಿನಲ್ಲಾಗುತ್ತೆ. ಏನಂತಂದರೆ, ಭಾಳಷ್ಟು ಡಯಾಬಿಟಿಸ್ ಇದ್ದಂಥ ಪೇಷಂಟು, ಆಮೇಲೆ ತುಂಬ ಟೆನ್ಷನ್ ಇರ್ತಕ್ಕಂಥ ಯುವಕರು, ಆಮೇಲೆ ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ಕೆಲಸ ಮಾಡ್ತಕ್ಕಂತಹ ಇತ್ತೀಚಿನ ಯುವ ಪೀಳಿಗೆಗೆ ನಿಮಿರುವಿಕೆಯ ದೋಷ ಇರುತ್ತೆ. ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ. ಎರೆಕ್ಟೈಲ್ ಡಿಸ್ಫಂಕ್ಷನಲ್ಲೂ ಕೂಡ ನೋಡಿ, ಇದು ಎಂಥ ಒಂದು ಕೆಲಸ ಮಾಡುತ್ತೆ. ಇದಕ್ಕೆ 1 ದಂಟಿನ ಈ ಮುಟ್ಟಿದ್ರೆ ಮುನಿ, ಇದ್ರ ಜೊತೆಯಲ್ಲಿ 1 ಲವಂಗ, ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ, 1 ಚಮಚ ಅಶ್ವಗಂಧ. ಈ ಅಶ್ವಗಂಧನ ಹಾಕಬೇಕಾದ್ರೆ ಡಿಕಾಕ್ಷನ್ ಆದಮೇಲೆ ಅಶ್ವಗಂಧ ಚೂರ್ಣವನ್ನು ಹಾಕ್ಕೊಳ್ಳಿ. ಡಿಕಾಕ್ಷನ್ನ ಸೋಸಿ ಇಳಿಸ್ಕೊಳ್ಳಿ. ಅದಕ್ಕೆ ಅಶ್ವಗಂಧ ಚೂರ್ಣ ಮಿಕ್ಸ್ ಮಾಡಿಕೊಂಡು ಅದನ್ನ ಸೇವನೆ ಮಾಡ್ತಾ ಬನ್ನಿ. ನಿಮಗೆ ನಿಮಿರುವಿಕೆಯ ಈ ದೋಷವೇ ನಿವಾರಣೆ ಆಗಿ ಹೊರಟೋಗುತ್ತೆ.